ಪವಿತ್ರ ಪರಂಜ್ಯೋತಿ ನೀನು, ಪರಮ ಪವಿತ್ರ ಪರಂಜ್ಯೋತಿ ನೀನು, ಪರಮಧಾಮ ನಿವಾಸಿಯು ನೀನು, ಜೀವಕೋಟಿಯ ರಕ್ಷಕ ನೀನು, ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನು. ಆದಿರಹಿತನು ಅಂತ್ಯರಹಿತನು ತ್ರಿಗುಣಾತೀತ ತ್ರಿಮೂರ್ತಿಯು ನೀನು, ಆದಿರಹಿತನು ಅಂತ್ಯರಹಿತನು ತ್ರಿಗುಣಾತೀತ ತ್ರಿಮೂರ್ತಿಯು ನೀನು, ಅಗಣಿತ ಗುಣಗಳ ಸಾಗರ ನೀನು, ಅಗಣಿತ ಗುಣಗಳ ಸಾಗರ ನೀನು, ಜ್ಞಾನ ಸಿಂಧುವು ನೀನು, ಬಿಂದುವು ನೀನು, ಜೀವಕೋಟಿಯ ರಕ್ಷಕ ನೀನು, ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನು. ದುಃಖಹರ್ತನು ನೀನು, ಸುಖಕರ್ತನು ನೀನು, ಪತಿತ ಪಾವನ ನೀನು, ಸರ್ವಶಕ್ತನು ನೀನು, ದುಃಖಹರ್ತನು ನೀನು, ಸುಖಕರ್ತನು ನೀನು, ಪತಿತ ಪಾವನ ನೀನು, ಸರ್ವಶಕ್ತನು ನೀನು, ಅವ್ಯಕ್ತನು ನೀನು, ಅಭೋಕ್ತನು ನೀನು, ಅವ್ಯಕ್ತನು ನೀನು, ಅಭೋಕ್ತನು ನೀನು, ಶಿವನು ನೀನು, ಶಾಶ್ವತ ನೀನು, ಜೀವಕೋಟಿಯ ರಕ್ಷಕ ನೀನು, ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನು. ಆತ್ಮರಪಿತ ನೀನು, ಪರಮ ಶಿಕ್ಷಕ ನೀನು, ಸದ್ಗತಿ ನೀಡುವ ಸದ್ಗುರು ನೀನು, ಆತ್ಮರಪಿತ ನೀನು, ಪರಮ ಶಿಕ್ಷಕ ನೀನು, ಸದ್ಗತಿ ನೀಡುವ ಸದ್ಗುರು ನೀನು, ಕಲಿಯುಗದಂತ್ಯದಿ ಬ್ರಹ್ಮನ ತನುವಲಿ, ಕಲಿಯುಗದಂತ್ಯದಿ ಬ್ರಹ್ಮನ ತನುವಲಿ ಅವತರಿಸಿಹ ಶಿವ ಪರಮಾತ್ಮ ನೀನು, ಜೀವಕೋಟಿಯ ರಕ್ಷಕ ನೀನು, ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನು, ಪರಮ ಪವಿತ್ರ ಪರಂಜ್ಯೋತಿ ನೀನು, ಪರಮ ಪವಿತ್ರ ಪರಂಜ್ಯೋತಿ ನೀನು, ಪರಮಧಾಮ ನಿವಾಸಿಯು ನೀನು, ಜೀವಕೋಟಿಯ ಜೀವ
ಕೋಟಿಯ ಜೀವಕೋಟಿಯ ರಕ್ಷಕ ನೀನು. ಮನಸ್ಸು ಬುದ್ಧಿಯನ್ನು ಎಲ್ಲ ಸಂಕಲ್ಪಗಳಿಂದ ಡಿಟ್ಯಾಚ್ ಮಾಡಿಕೊಳ್ಳಿ. ಅನುಭವ ಮಾಡಿ, ನಾನು ಆತ್ಮ, ಪಾಯಿಂಟ್ ಆಫ್ ಲೈಟ್. ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ. ನಾನು ಸ್ವರಾಜ್ಯಾಧಿಕಾರಿ, ಆತ್ಮನಾಗಿದ್ದೇನೆ. ಕರ್ಮ ಇಂದ್ರಿಯಗಳಿಗೆ ಮಾಲೀಕನಾಗಿದ್ದೇನೆ. ನಾನೊಂದು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಬಿಳಿಯ ಬಣ್ಣದ ಶಾಂತಿಯ ಕಿರಣಗಳು ನನ್ನ ಆತ್ಮನಿಂದ ಪ್ರಕಾಶದ ರೂಪದಲ್ಲಿ ಹೊರಹೊಮ್ಮುತ್ತಲಿದೆ. ಆ ಪ್ರಕಾಶವು ನನ್ನ ಶರೀರವನ್ನು ಆವರಿಸಿಕೊಂಡಿದೆ. ಮಸ್ತಕದಿಂದ ಪಾದದವರೆಗೆ ಬಿಳಿಯ ಪ್ರಕಾಶದ
ಶರೀರಧಾರಿ ಆತ್ಮ ನಾನಾಗಿದ್ದೇನೆ. ನನ್ನ ಸಂಪೂರ್ಣ ಶರೀರ ಪ್ರಕಾಶಮಾನವಾಗಿ ಹೊಳೆಯುವ ಫರಿಷ್ಠಾ ಸ್ವರೂಪವಾಗಿದೆ. ನನ್ನ ಶರೀರ ಸಂಪೂರ್ಣ ಹಗೂರವಾಗಿದೆ. ಲೈಟ್ ಮೈಟ್ನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಸಂಪೂರ್ಣ ಎಲ್ಲ ಪ್ರಕಾರದ ಹೊರೆಯಿಂದ ಮುಕ್ತ, ರಿಲ್ಯಾಕ್ಸ್ ಆಗಿದ್ದೇನೆ. ಮೆಲ್ಲ ಮೆಲ್ಲಗೆ ನನ್ನ ಈ ಬೆಳಕಿನ ಶರೀರದಿಂದಲೂ ಸಂಪೂರ್ಣವಾಗಿ ಲೋಪವಾಗುತ್ತಿದ್ದೇನೆ. ಕೇವಲ ಆತ್ಮ ಪ್ರಕಾಶ ಮಾತ್ರ ಮಿನುಗುವ ನಕ್ಷತ್ರದಂತೆ ಹೊಳೆಯುತ್ತಾ ಹೊಳೆಯುತ್ತಾ ಆಕಾಶದ ಕಡೆಗೆ ಹೊರಟಿದ್ದೇನೆ. ಸೂರ್ಯ, ಚಂದ್ರ, ತಾರಾಮಂಡಲವನ್ನು ದಾಟಿ ಸೂಕ್ಷ್ಮವತನವನ್ನು ದಾಟಿ ಪರಮಧಾಮವನ್ನು ತಲುಪಿದ್ದೇನೆ. ಇದು ನನ್ನ ಪರಮ ಶಾಂತಿಯ ಧಾಮ. ಎಲ್ಲ ಭಾರ ಬಂಧನಗಳಿಂದ ಮುಕ್ತ ಮಾಡುವ ಮುಕ್ತಿಧಾಮವಾಗಿದೆ. ಎಲ್ಲೆಲ್ಲಿ ನೋಡಿದರಲ್ಲಿ ಕೆಂಪು ಪ್ರಕಾಶದಿಂದ ಕೂಡಿರುವ ಅಸಂಖ್ಯಾತ ಆತ್ಮಗಳ ಜ್ಯೋತಿರ್ಮಹಾ ತತ್ವವಿದಾಗಿದೆ. ಎಲ್ಲ ಆತ್ಮರು ತಮ್ಮ ತಮ್ಮ ಸ್ಥಾನದಲ್ಲಿ ಸ್ಥಿತರಾಗಿ ನಕ್ಷತ್ರದಂತೆ ಮಿನುಗುತ್ತಲಿದ್ದಾರೆ. ಸುವರ್ಣ ಮಿಶ್ರಿತ ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿರುವ ಈ ಲೋಕದಲ್ಲಿ ಆತ್ಮರುಗಳ ಹೊಳೆಯುವ ವೃಕ್ಷವೊಂದು ಪ್ರಕಾಶಮಾನವಾಗಿ ಆಕರ್ಷಿಸುತ್ತಲಿದೆ. ನಾನು ಆತ್ಮ. ಈ ಪ್ರಕಾಶದ ಆತ್ಮಗಳ ಸಮೂಹದಲ್ಲಿ ಸೇರಿಕೊಂಡಿದ್ದೇನೆ. ಪರಮಪಿತ ಪರಮಾತ್ಮ ಮಹಾಜ್ಯೋತಿ ಶಿವ ತಂದೆಯ ಸಮೀಪಕ್ಕೆ ತಲುಪಿದ್ದೇನೆ. ತಂದೆಯಿಂದ ಹೊರಬರುತ್ತಿರುವ ಶಾಂತಿಯ ಪ್ರಕಾಶ, ಶಕ್ತಿಯ ಪ್ರಕಾಶದಲ್ಲಿ ಸಮಾವೇಶವಾಗಿದ್ದೇನೆ. ನಾನಾತ್ಮ ಸ್ಥಿರವಾದ ಶಾಂತಿಯಲ್ಲಿ ತಲ್ಲೀನನಾಗಿದ್ದೇನೆ. ಪಿತಾ ಪರಮಾತ್ಮನಿಂದ ನಿರಂತರವಾಗಿ ದಿವ್ಯ ಶಕ್ತಿಗಳ ಪ್ರಕಾಶವು ಹೊರಹೊಮ್ಮುತ್ತಲಿದೆ. ತಂದೆಯಿಂದ ಹೊರಹೊಮ್ಮುತ್ತಿರುವ ಶಕ್ತಿಯ ಕಿರಣಗಳೆಲ್ಲ ಮೆಲ್ಲ ಮೆಲ್ಲಗೆ ನನ್ನೊಳಗೆ ಪ್ರವೇಶ ಮಾಡುತ್ತಲಿದೆ ಹಾಗೂ ನನ್ನ ಜನ್ಮ ಜನ್ಮಾಂತರದ ವಿಕರ್ಮವೆಲ್ಲ ಭಸ್ಮವಾಗುತ್ತಿದೆ. ನಾನು ಆತ್ಮ.
ಸಂಪೂರ್ಣ ಸ್ವಚ್ಛ ಪವಿತ್ರವಾಗಿದ್ದೇನೆ. ನನ್ನೊಳಗಿನ ಎಲ್ಲ ಕಲ್ಮಶ ಕಪಟಗಳೆಲ್ಲ ದೂರವಾಗಿದೆ. ನಿರ್ಮಲ ನಿಷ್ಕಲ್ಮಶ ಆತ್ಮನಾಗಿದ್ದೇನೆ. ಸಂಪೂರ್ಣ ಏಕಾಗ್ರಚಿತ್ತನಾಗಿ ತಂದೆಯಿಂದ ಏಕರಸ ಸ್ಥಿತಿಯಲ್ಲಿ ಸ್ಥಿತನಾಗಿ ಸರ್ವ ಸಂಬಂಧದ ರಸವನ್ನ ಅನುಭವ ಮಾಡುತ್ತಿದ್ದೇನೆ. ಸಂಪೂರ್ಣ ಪವಿತ್ರ ಸ್ವಚ್ಛ ಶುದ್ಧಾತ್ಮನಾಗಿದ್ದೇನೆ. ನಾನಾತ್ಮನ ಜನ್ಮ ಜನ್ಮದ ಮೈಲಿಗೆಯು ದೂರವಾಗಿದೆ. ಎಲ್ಲ ಮಲಿನತೆಯನ್ನು ಕಳೆದು ಸಂಪೂರ್ಣ ಪಾವನ ಪುನೀತನನ್ನಾಗಿ ಮಾಡುತ್ತಲಿದ್ದಾರೆ. ನಿಷ್ಕಳಂಕ ವಜ್ರವನ್ನಾಗಿ ಮಾಡಿದ್ದಾರೆ. ತಂದೆಯ ಎಷ್ಟೆಲ್ಲ ಕೃಪೆ ಹಾಗೂ ಉಪಕಾರಕ್ಕೆ ನಾನಾತ್ಮ ಪಾತ್ರನಾಗಿದ್ದೇನೆ. ತಂದೆಯ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಹಾಗೂ ನನ್ನಿಂದ ಸಮಸ್ತ ಜಗತ್ತಿನ ಮೇಲೆ ಪ್ರಕೃತಿಯ ಪಂಚತತ್ವಗಳಾದ ಭೂಮಿ, ಆಕಾಶ, ಅಗ್ನಿ, ವಾಯು, ಜಲತತ್ವಗಳ ಮೇಲೆ ಹಾಗೂ ಸಂಸಾರದ ಸಮಸ್ತ ಆತ್ಮಗಳ ಮೇಲೆ ತಂದೆಯ ಪವಿತ್ರತೆಯ ಕಿರಣಗಳು ಧಾರಾಕಾರವಾಗಿ ಮಳೆಯಂತೆ ಸುರಿಯುತ್ತಲಿದೆ. ಪವಿತ್ರತೆಯ ಸಿಂಚನದಿಂದ ಆತ್ಮಕ್ಕೆ ಆಳದ ಸುಖದ ಅನುಭೂತಿಯಾಗುತ್ತಲಿದೆ. ಪಂಚತತ್ವಗಳು ಸತೋಗುಣಿಯಾಗಿದೆ. ಸಂಪೂರ್ಣ ಸುಖ ಶಾಂತಿಯ ಅನುಭವ ಎಲ್ಲಿ ನೋಡಿದರಲ್ಲಿ ತಂದೆಯ ಪವಿತ್ರತೆಯ ಕಿರಣಗಳು ಆತ್ಮನ ಅಪವಿತ್ರ ಪ್ರವೃತ್ತಿಯನ್ನ ಸಮಾಪ್ತಿ ಮಾಡಿದೆ. ಜಗತ್ತಿನಾದ್ಯಂತ ಸ್ವಚ್ಛ ಸಂಪೂರ್ಣ ಪವಿತ್ರ ಆತ್ಮಗಳ ಪವಿತ್ರ ಸತೋಪ್ರಧಾನ ಪ್ರಕೃತಿಯ ಆಭಾಸವಾಗುತ್ತಲಿದೆ. ನಾನಾತ್ಮ ಪರಮಾತ್ಮನ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ. ತಂದೆಯಿಂದ ದೊರೆತ ಪವಿತ್ರತೆಯ ಕಿರಣವನ್ನ ನನ್ನಲ್ಲಿ ಸಮಾವೇಶ ಮಾಡಿಕೊಂಡು ಸಮಸ್ತ ಜಗತ್ತಿಗೆ ಹಾಗೂ ಪ್ರಕೃತಿಗೆ ಸರಬರಾಜು ಮಾಡುತ್ತಿದ್ದೇನೆ.
ನಾನಾತ್ಮ ಈಗ ಪಂಚತತ್ವಗಳಿಂದ ಕೂಡಿದ ಸೃಷ್ಟಿಯ ಮೇಲೆ ನನ್ನ ಸ್ಥೂಲ ಶರೀರದಲ್ಲಿ ಅವತರಿತನಾಗಿ ಭ್ರುಕುಟಿಯ ಮಧ್ಯದಲ್ಲಿ ಸ್ಥಿತನಾಗಿದ್ದೇನೆ. ಚಿತ್ತ ನನ್ನದು ಏಕಾಗ್ರವಾಗಿದೆ. ಪರಮಧಾಮ ಮಧುರ ಶಾಂತಿಯ ಧಾಮದೊಂದಿಗೆ ನಿರಂತರ ಜೋಡಣೆಯಾಗಿದ್ದೇನೆ. ಜ್ಞಾನಸಾಗರ, ಗುಣಗಳ ಸಾಗರ, ಸರ್ವಶಕ್ತಿವಂತ ತಂದೆಯೊಂದಿಗೆ ಮನಸ್ಸು ಬುದ್ಧಿಯಿಂದ ನಿರಂತರ ನೆನಪಿನ ಯಾತ್ರೆಯಲ್ಲಿ ತಲ್ಲೀನನಾಗಿದ್ದೇನೆ. ಸರ್ವಶಕ್ತಿವಂತ ತಂದೆಯಿಂದ ಬಣ್ಣ ಬಣ್ಣದ ಕಿರಣಗಳು ಫೌಂಟೇನ್ನಂತೆ ನಾನಾತ್ಮನ ಮೇಲೆ ಧಾರಾಕಾರವಾಗಿ ಸುರಿಯುತ್ತಲಿದೆ. ಒಂದೊಂದು ಶಕ್ತಿಯ ಕಿರಣಗಳು ಒಂದೊಂದು ಬಣ್ಣದಿಂದ ಕಂಗೊಳಿಸುತ್ತಾ ನಾನಾತ್ಮನೊಳಗೆ ಪ್ರವೇಶ ಮಾಡುತ್ತಲಿದೆ. ತಂದೆಯ ಸರ್ವಗುಣ ಸರ್ವಶಕ್ತಿಗಳಲ್ಲಿ ನಾನು ಸಮಾವೇಶವಾಗಿದ್ದೇನೆ. ಭೂಮಿಯ ಮೇಲೆ ಹೊಳೆಯುವ ನಕ್ಷತ್ರದಂತೆ ಪಿತಾ ಪರಮಾತ್ಮನ ಸಮಾನ ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಪ್ರೇಮ ಸಾಗರ, ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಒಂದೊಂದು ಗುಣ ಶಕ್ತಿ ವರದಾನಗಳು ನನ್ನನ್ನು ತಂದೆಯ ಸಮಾನ ಸಂಪನ್ನ ಸಂಪೂರ್ಣ ದಿವ್ಯತೆಯಿಂದ ಕೂಡಿರುವ ಹೊಳೆಯುವ ನಕ್ಷತ್ರವನ್ನಾಗಿ ಮಾಡುತ್ತಲಿದೆ. ನನ್ನ ಸಂಪರ್ಕದಲ್ಲಿ ಬರುವ ಪ್ರತಿಯೊಂದು ಆತ್ಮರುಗಳಿಗೆ ತಂದೆಯ ಗುಣ ಶಕ್ತಿಗಳ ಅನುಭವವಾಗುತ್ತಲಿದೆ. ತಂದೆಯೊಂದಿಗೆ ಎಲ್ಲರ ಸಂಪರ್ಕವನ್ನು ಸಾಧಿಸುವಂತಹ ನಾನು ಭಗವಂತನ ಸಂಪರ್ಕ ಸಾಧನವಾಗಿದ್ದೇನೆ. ನನಗೆ ದೊರೆತ ಪ್ರತಿಯೊಂದು ಶಕ್ತಿ ವರದಾನಗಳನ್ನು ಸರ್ವ ಆತ್ಮರಿಗೆ ದೊರಕಿಸುವಂತಹ ಪ್ರಯಾಸದಲ್ಲಿ ನಿರತನಾಗಿದ್ದೇನೆ.
ನಾನು ಆತ್ಮ ಒಂದೇ ಸೆಕೆಂಡಿನಲ್ಲಿ ಅನಾದಿ ಸ್ವರೂಪದಲ್ಲಿ ಬಿಂದುರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಪರಮಧಾಮದಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. ಎಲ್ಲಿ ನೋಡಿದರಲ್ಲಿ ಬಂಗಾರು ಕೆಂಪು ಬಣ್ಣದಿಂದ ಕೂಡಿರುವ ನಕ್ಷತ್ರಗಳ ಲೋಕ, ಆತ್ಮರುಗಳ ವೃಕ್ಷ, ದೀಪದಂತೆ ಹೊಳೆಯುವ ಆತ್ಮದ ಪ್ರಕಾಶ, ಸನ್ಮುಖದಲ್ಲಿ ಪರಮಪಿತ ಪರಮಾತ್ಮ ಸಂಪೂರ್ಣ ಸಮೀಪಕ್ಕೆ ತಲುಪಿದ್ದೇನೆ. ನಾನೀಗ ಪರಮಧಾಮದಲ್ಲಿ ಮಹಾಜ್ಯೋತಿ ಪಿತಾ ಪರಮಾತ್ಮನೊಂದಿಗೆ ಬಹಳ ಸಮೀಪದಲ್ಲಿ ಸ್ಥಿತನಾಗಿದ್ದೇನೆ. ಪರಮಾತ್ಮನ ದಿವ್ಯ ಗುಣ ಹಾಗೂ ಶಕ್ತಿಗಳ ಪ್ರಕಾಶ ನನ್ನೊಳಗೆ ಸಮಾವೇಶವಾಗುತ್ತಿದೆ. ಸಾಗರನ ಸಮೀಪಕ್ಕೆ ತಲುಪುತ್ತಿದ್ದಂತೆ ಶೀತಲತೆಯ ಅನುಭವವಾಗುವಂತೆ ಸರ್ವಗುಣ ಶಕ್ತಿಗಳ ಸಾಗರನಾದ ತಂದೆಯ ಸಮೀಪದಲ್ಲಿ ಆಳದ ಶಾಂತಿ, ಅಪರಿಮಿತ ಶಕ್ತಿಯ ಅನುಭವವಾಗುತ್ತಿದೆ. ಅನೇಕಾನೇಕ ಜನ್ಮದಿಂದ ಮಾಡಿರುವ ಪಾಪದ ತಾಪವು ತಣಿಸಿದೆ. ತಂದೆಯ ಸಮಾನ ಗುಣಮೂರ್ತಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಸರ್ವಶಕ್ತಿವಂತ ತಂದೆಯ ಮಗುವಾದ ನಾನು ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿಯಲ್ಲಿದ್ದೇನೆ. ನಿರಾಕಾರಿ ಆತ್ಮ ನಿರಾಕಾರಿ ತಂದೆಯೊಂದಿಗೆ ನಿಷ್ಕಲ್ಮಶ ವಜ್ರದಂತೆ ಹೊಳೆಯುತ್ತಲಿದ್ದೇನೆ. ನಾನು ನಿಷ್ಕಲ್ಮಶ ವಜ್ರವಾಗಿದ್ದೇನೆ. ಈಗ ಮತ್ತೆ ಒಂದು ಸೆಕೆಂಡ್ನಲ್ಲಿ ದೇವತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಸೃಷ್ಟಿಯ ಆದಿಕಾಲಕ್ಕೆ ಬಂದು ತಲುಪಿದ್ದೇನೆ. ನಿರೋಗಿ ಕಾಯ, ಕಂಚನ ಕಾಯ, ದೇವತೆಗಳಂತೆ ಸುಂದರ ಕಾಯ, ಶಿರದ ಮೇಲೆ ಡಬಲ್ ಕಿರೀಟ,
ಪವಿತ್ರತೆ ಹಾಗೂ ರತ್ನ ಜಡಿತ ಕಿರೀಟದಿಂದ ಸಂಪೂರ್ಣ ಸತೋ ಪ್ರಧಾನ ಸ್ಥಿತಿಯಲ್ಲಿ 16 ಕಲಾ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಆತ್ಮನಾಗಿದ್ದೇನೆ. ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ. ಎಲ್ಲ ದಿವ್ಯ ಗುಣಗಳಿಂದ ಶೃಂಗರಿತನಾಗಿರುವ ದೇವಾತ್ಮನಾಗಿದ್ದೇನೆ. ನಾನಾತ್ಮ ವಾಸ್ತವಿಕವಾದ ದೈವಿ ಗುಣದಲ್ಲಿ ಸ್ಥಿತನಾಗಿದ್ದೇನೆ. ಸ್ವರ್ಗಧಾಮ ದೇವತೆಗಳ ಲೋಕದಲ್ಲಿ ಆನಂದಮಯ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಸತ್ಯಯುಗದ ಆದಿಯಲ್ಲಿ ಸಂಪೂರ್ಣ ಸುಖ ಎಲ್ಲಿ ನೋಡಿದರಲ್ಲಿ ಆನಂದವೇ ಆನಂದ. ಸತೋಪ್ರಧಾನ ಪ್ರಕೃತಿ ಸಂಪೂರ್ಣ ಸಾತ್ವಿಕ ಪಶು ಪಕ್ಷಿಗಳು ಶುದ್ಧ ನೀರಿನ ಕಲವರವ ನದಿಗಳು ತಂಪು ಗಾಳಿ ನಿರ್ಮಲ ವಾತಾವರಣ ಭೂಲೋಕದ ಸ್ವರ್ಗದಲ್ಲಿ ಅವತರಿತ ಆದಿಸ್ವರೂಪ ದೇವತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಮತ್ತೆ ಈಗ ಮಧ್ಯಕಾಲದಲ್ಲಿ 1 ಸೆಕೆಂಡ್ನಲ್ಲಿ ಪೂಜ್ಯ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಇಷ್ಟದೇವಿ ಸ್ವರೂಪ ಮಾ ಲಕ್ಷ್ಮಿ ಮಾ ದುರ್ಗಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಈ ಜಡಮೂರ್ತಿಗೆ ಪೂಜೆ ಆರಾಧನೆ ಹೋಮ ಹವನಗಳು ನಡೆಯುತ್ತಲಿದೆ. ವಿಶಾಲವಾದ ಮಂದಿರದಲ್ಲಿ ಸ್ಥಿತನಾದ ನಾನು ಇಷ್ಟದೇವಿ ಎಲ್ಲ ಭಕ್ತಾತ್ಮರ ಶುದ್ಧ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಲಿದ್ದೇನೆ. ಆರೋಗ್ಯ, ಐಶ್ವರ್ಯ, ಸಂಪತ್ತು, ಯಶಸ್ಸು ಎಲ್ಲವನ್ನ ಒದಗಿಸುವ ಇಷ್ಟದೇವಿ ಸ್ವರೂಪ ಕಷ್ಟ ದೂರ ಮಾಡುವ ಅಷ್ಟಶಕ್ತಿ ಸ್ವರೂಪಿಯಾಗಿದ್ದೇನೆ. ನಾನೀಗ ಸಂಗಮಯುಗದ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. 1 ಸೆಕೆಂಡ್ನಲ್ಲಿ ನಾನಾತ್ಮ ಸತ್ಯ ಬ್ರಾಹ್ಮಣ ಸ್ವರೂಪದಲ್ಲಿ
ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ತಂದೆಯಿಂದ ಆಯ್ಕೆ ಮಾಡಲ್ಪಟ್ಟ ಶ್ರೇಷ್ಠ ಬ್ರಾಹ್ಮಣ ಬ್ರಹ್ಮವತ್ಸನಾಗಿದ್ದೇನೆ. ಮಾಯಾಜೀತ ಸರ್ವಶಕ್ತಿ ಸಂಪನ್ನ ಸಂಪೂರ್ಣ ಪವಿತ್ರ ಜೀವನವನ್ನು ನನ್ನದಾಗಿಸಿಕೊಂಡಿದ್ದೇನೆ. ನಾನು ಸ್ವರಾಜ್ಯಾಧಿಕಾರಿ. ಕರ್ಮೇಂದ್ರಿಯಗಳಿಗೆ ಮಾಲೀಕನಾಗಿದ್ದೇನೆ. ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗುವ ಲಕ್ಷ್ಯವನ್ನು ಹೊಂದಿದ್ದೇನೆ. ತಂದೆಯ ಸಮಾನ ಸ್ವರಾಜ್ಯ ಅಧಿಕಾರದಿಂದ ವಿಶ್ವರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ತಂದೆಯ ಸತ್ಯ ಶಿಕ್ಷಣದಲ್ಲಿ ಸಂಪೂರ್ಣ ನಿರತನಾಗಿದ್ದೇನೆ. ಶ್ರೀಮತದ ಹೆಜ್ಜೆಯ ಮೇಲೆ ಹೆಜ್ಜೆ ನೀಡುತ್ತಾ ನನ್ನ ಈ ಅಲೌಕಿಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ನನ್ನ ಚಹರೆ ಮತ್ತು ಚಲನೆಯಿಂದ ತಂದೆಯನ್ನ ಪ್ರತ್ಯಕ್ಷ ಮಾಡುವ ಶ್ರೇಷ್ಠ ಲಕ್ಷ್ಯವನ್ನು ಹೊಂದಿದ್ದೇನೆ. ಸ್ವಯಂ ಭಗವಂತನ ಪಾಲನೆಯಲ್ಲಿ ಬೆಳೆಯುತ್ತಾ ಅವರ ಶಿಕ್ಷಣವನ್ನು ಪಡೆಯುತ್ತಾ ಅವರ ವರದಾನದ ನೆರಳಲ್ಲಿ ಸುರಕ್ಷಿತವಾಗಿದ್ದೇನೆ. ನಾನು ಸತ್ಯವಾದಂತಹ ಬ್ರಹ್ಮ ಕುಮಾರಿ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಸಂಗಮಯುಗದ ಬ್ರಾಹ್ಮಣ ಆತ್ಮ ನಾನಾಗಿದ್ದೇನೆ. ಈಗ ಅಂತಿಮದಲ್ಲಿ ಒಂದು ಸೆಕೆಂಡ್ನಲ್ಲಿ ಫರಿಷ್ಠ ಸ್ವರೂಪದಲ್ಲಿ ಸ್ಥಿತನಾಗುತ್ತಿದ್ದೇನೆ. ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಫರಿಷ್ಠ ಡಬಲ್ ಹಗೂರನಾಗಿದ್ದೇನೆ. ಪೂರ್ತಿ ದಿನದಲ್ಲಿ ಕೆಲಸ ಕಾರ್ಯ ಮಾಡುತ್ತಾ ಸ್ವಭಾವ ಸಂಸ್ಕಾರ ಸಂಬಂಧ ಸಂಪರ್ಕದಲ್ಲಿ ಸಂಪೂರ್ಣ ಹಗೂರವಾಗಿದ್ದೇನೆ. ದೇಹಾಭಿಮಾನದ ಮಣ್ಣಿನಿಂದ ದೂರ ಆತ್ಮಾಭಿಮಾನದಲ್ಲಿ ಸ್ಥಿತನಾಗಿರುವ ಸರ್ವರಿಂದ ಭಿನ್ನ ತಂದೆಗೆ ಪ್ರಿಯ ಆತ್ಮನಾಗಿದ್ದೇನೆ. ನಾನು ಫರಿಷ್ಠ ಎಲ್ಲ ರಿಶ್ತ ರಾಸ್ತೆಯನ್ನು ಬಂದ್ ಮಾಡಿದ್ದೇನೆ. ಒಬ್ಬ ತಂದೆಯೇ ಸರ್ವ ಸಂಬಂಧದ
ಸಂಬಂಧಿಯಾಗಿದ್ದಾರೆ. ಏಕಬಲ ಏಕ ಭರವಸೆಯಲ್ಲಿರುವ ಏಕಾಗ್ರಚಿತ್ತ ಆತ್ಮ ಪರಮಾತ್ಮನೇ ಭೂಮಿಗೆ ಕಳಿಸಿದ ಸೂಕ್ಷ್ಮ ಶರೀರಧಾರಿ ಅವತರಿತ ಆತ್ಮ. ಸಂಪೂರ್ಣ ಫರಿಷ್ಠೆಯಾಗಿದ್ದೇನೆ. ನನ್ನ ಬೆಳಕಿನ ಕಾರ್ಬ್ನ ಅಂದರೆ ಪ್ರಭಾವಳಿಯಿಂದ ಕೂಡಿದ ಶರೀರದಲ್ಲಿ ಆಕಾಶ ಮಾರ್ಗದಿಂದ ಸಮಸ್ತ ಸಂಸಾರಕ್ಕೆ ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡುವ ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೇನೆ. ಪವಿತ್ರತೆ, ಜ್ಞಾನ, ಗುಣ, ಶಕ್ತಿಗಳ ವೈಬ್ರೇಷನ್ ಅನ್ನು ಹರಡುವಂತಹ ಸಂಪೂರ್ಣ ಫರಿಷ್ಠ ಸೂಕ್ಷ್ಮ ದೇವತಾ ನಾನಾಗಿದ್ದೇನೆ.
ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು. ಎಲ್ಲಿ ಇರುವುದು ಮಾನವನ ಧನ ಅಲ್ಲೇ ಇರುವುದು ಅವನ ಮನ. ಅದಕ್ಕಾಗಿ ಪರಮಾತ್ಮನೇ ತಿಳಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು. ಈ ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿ ಇದು. ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ